ಹಾಯ್ ಫ್ರೆಂಡ್ಸ್, ಇವತ್ತು ಯಾರೆಲ್ಲ VA ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದಿದ್ದೀರೋ ಅವ್ರಿಗಾಗಿ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಕೀ ಆನ್ಸರ್ನ ನೋಡ್ಬೋದಾಗಿದೆ. ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟೆಷ್ಟು ರೈಟ್ ಆನ್ಸರ್ ಮಾಡಿರ್ತೀರಾ, ರಾಂಗ್ ಆನ್ಸರ್ ಮಾಡಿರ್ತೀರಾ ಅಂತ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೀವು ಪಾಸ್ ಆಗ್ತಿರೋ ಇಲ್ಲ ಫೇಲ್ ಆಗ್ತಿರೋ, ನಿಮ್ಮದು ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ನಾನು ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. ಥರ್ಡ್ ಆಪ್ಷನ್ ಇದೆಯಲ್ಲ, ಇದು ಅಕ್ಕ. ಇದು ಸೆಕೆಂಡ್ ಕ್ವಶನ್ ನೋಡೋದಾದರೆ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಇದಕ್ಕೆ ಆನ್ಸರು ಗುಣಿತಾಕ್ಷರಗಳು. ಮೂರನೇ ಕ್ವಶನ್ನು, ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಇದಕ್ಕೆ ಆನ್ಸರು ನಿಶೇಷ. ಫೋರ್ತ್ ಕ್ವಶನ್ನು, ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ. ಇದಕ್ಕೆ ಆನ್ಸರು ಶುಷ್ಕ. ಫಿಫ್ತ್ ಕ್ವಶನು, ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಇದಕ್ಕೆ ಆನ್ಸರು ಉತ್ತ, ಫಸ್ಟ್ ಆಪ್ಷನ್. ಸಿಕ್ಸ್ತ್ ಕ್ವಶನ್, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇದಕ್ಕೆ ಆನ್ಸರು ಸೆಕೆಂಡ್ ಒನ್, ವರ್ತಮಾನ ಕಾಲ. ಏಳನೇ ಕ್ವಶನು, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಥರ್ಡ್ ಒನ್, ಪ್ರೀತಿ. ಎಂಟನೇ ಕ್ವಶನು, ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಇದಕ್ಕೆ ಆನ್ಸರ್ ನೋಡೋದಾದರೆ ಫಸ್ಟ್ ಒನ್, ಕುದಿಸು. ಒಂಬತ್ತನೇ ಕ್ವಶನು, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಇದಕ್ಕೆ ಆನ್ಸರು ತಾತ್ಪರ್ಯ ಮತ್ತು ತತ್ವ ಅಂತ ಇದೆಯಲ್ಲ, ಸೆಕೆಂಡ್ ಆಪ್ಷನ್ ಇದು. ಹತ್ತನೇ ಕ್ವಶನ್ ನೋಡೋದಾದರೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಇದಕ್ಕೆ ಆನ್ಸರು ಕಾಂತಿಹೀನ ಇದಾದರೂ ಆಗಿರ್ಬೋದು, ಅಥವಾ ಇಲ್ಲಿ ಫೋರ್ತ್ ಆಪ್ಷನ್ ಇದೆಯಲ್ಲ, ಸೂರ್ಯ ಅಜ ಅಂತ ಇದೆಯಲ್ಲ, ಇವೆರಡರಲ್ಲಿ ಯಾವುದಾದ್ರೂ ಆಗಿರುತ್ತೆ. ಇದೊಂದು ಡೌಟ್ ಇರುತ್ತೆ ಅಷ್ಟೇ. 11ನೇ ಕ್ವಶನ್ ನೋಡೋದಾದರೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು. ಇದಕ್ಕೆ ಆನ್ಸರು ಚಿಕ್ಕದೇವರಾಜ ಒಡೆಯರು. 12ನೇ ಕ್ವಶನು, ಅಶ್ಮಾರೋಹಣ ಈ ಶಬ್ದದ ಅರ್ಥ. ಇದಕ್ಕೆ ಕಲ್ಲನ್ನೇರುವುದು, ಫಸ್ಟ್ ಒನ್ ಆಗಿರುತ್ತೆ. 13ನೇ ಕ್ವಶನ್ ನೋಡೋದಾದರೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ ಯತಿ ಎಂದರೆ ವಿರಾಮ, ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಇದಕ್ಕೆ ಆನ್ಸರು ಫಸ್ಟ್ ಒನ್ನು, ಹೇಳಿಕೆ ಮಾತ್ರ ಸರಿ. 14ನೇ ಕ್ವಶನು, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಇದಕ್ಕೆ ಆನ್ಸರು ಫಸ್ಟ್ ಒನ್ನು, ನಮಗೆ ಉಪಾಧ್ಯಾಯರು. 15ನೇ ಕ್ವಶನು, ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ. ಇದಕ್ಕೆ ಆನ್ಸರ್ ನೋಡೋದಾದರೆ ಸಿ ಮತ್ತು ಡಿ. ಥರ್ಡ್ ಆಪ್ಷನ್ ಇದೆಯಲ್ಲ, ಇದು ಸಿ ಮತ್ತು ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ಇದಕ್ಕೆ. 16ನೇ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಇದಕ್ಕೆ ಆನ್ಸರು ಫೋರ್ತ್ ಒನ್ನು, ಜಾತ್ಯತೀತ ಆಗಿರುತ್ತೆ. 17ನೇ ಕ್ವಶನ್ನು, ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ಇದಕ್ಕೆ ಆನ್ಸರು ಫಸ್ಟ್ ಒನ್ನು, ದಿಗ್ದೇಶ ಆಗಿರುತ್ತೆ. 18ನೇ ಕ್ವಶನ್ ನೋಡೋದಾದರೆ, ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಇದಕ್ಕೆ ಸರಿಯಾದ ಆನ್ಸರು ಮೂರನೇದು, ನೀರು. 19ನೇ ಕ್ವಶನು, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಇದಕ್ಕೆ ಆನ್ಸರು ಫಸ್ಟ್ ಒನ್ನು, ಗಳಗನಾಥ. 20ನೇ ಕ್ವಶನು, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇದಕ್ಕೂ ಆನ್ಸರು ಫಸ್ಟ್ ಒನ್ನು, ದ ರಾ ಬೇಂದ್ರೆ, ನಾದಲೀಲೆ. 21ನೇ ಕ್ವಶನ್ನು, ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಇದಕ್ಕೆ ಆನ್ಸರು ಫೋರ್ತ್ ಒನ್ ಆಗಿರುತ್ತೆ, ಬೇಸಗೆ. 22ನೇ ಕ್ವಶನು, ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಇದಕ್ಕೆ ಆನ್ಸರ್ ನೋಡೋದಾದರೆ ಫಸ್ಟ್ ಆಪ್ಷನ್ನು, ಅಡವಿ, ಅರಣ್ಯ, ವಿಪಿನ, ಕಾಡು ಆಗಿರುತ್ತೆ. 23ನೇ ಕ್ವಶನು, ಇಷ್ಟು ಎಂಬುದು ಯಾವ ವಾಚಕ ಆಗಿರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಸೆಕೆಂಡ್ ಆಪ್ಷನ್ನು, ಪರಿಮಾಣ ವಾಚಕವಾಗಿರುತ್ತೆ ಇದು. 24ನೇ ಕ್ವಶನ್ ನೋಡೋದಾದರೆ, ಜ್ಞ, ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ ಅಂತ ಕೇಳಿದರೆ. ಇದಕ್ಕೆ ಫಸ್ಟ್ ಆಪ್ಷನ್ನು, ಅನುನಾಸಿಕ ಸಂಧಿಯಾಗುತ್ತೆ. 25ನೇ ಕ್ವಶನ್ನು, ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಕೇಳಿದರೆ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇದಕ್ಕೆ ಆನ್ಸರು ಕೂಡಲೇ, ಸೆಕೆಂಡ್ ಆಪ್ಷನ್ನು. 26ನೇ ಕ್ವಶನು, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ. ಇದಕ್ಕೆ ಆನ್ಸರು ಫೋರ್ತ್ ಆಪ್ಷನ್ನು, ಬ್ರಾಹ್ಮಿ ರೂಪದಿಂದ ಪಡೆದಿರುತ್ತವೆ. 27ನೇ ಕ್ವಶನ್ನು, ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದರೆ. ಇದಕ್ಕೆ ಆನ್ಸರು ಫಸ್ಟ್ ಒನ್ನು, ದುಷ್ಟತಾಲಂಕಾರ ಆಗಿರುತ್ತೆ. 28ನೇ ಕ್ವಶನ್ನು, ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಅಂತ ನೋಡೋದಾದರೆ ಥರ್ಡ್ ಆಪ್ಷನ್ನು, ಹೆದರುಕೊಳ್ಳೋದು ಅಂತ ಆಗಿರುತ್ತೆ ಇದ್ರ ಅರ್ಥ. 29ನೇ ಕ್ವಶನ್ನು, ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ. ಇಲ್ಲಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಫಸ್ಟ್ ಒನ್ನು, ಭ್ರಷ್ಟಾಚಾರ ಅಂತ ಇದೆಯಲ್ಲ ಇದು. 30ನೇ ಕ್ವಶನ್ನು, ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ. ಇದಕ್ಕೆ ಆನ್ಸರು ಥರ್ಡ್ ಆಪ್ಷನ್ ಇದೆಯಲ್ಲ, ಇದು ಪಾರಮಾರ್ಥಿಕ. 31ನೇ ಕ್ವಶನ್ನು, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದರೆ. ಇದಕ್ಕೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಇದು ಶ್ಲೇಷಾಲಂಕಾರ, ಶಬ್ದ ಅಲಂಕಾರ ಆಗಿರಲ್ಲ. 32ನೇ ಕ್ವಶನ್ನು, ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು ಅಂತ ಕೇಳಿದರೆ. ಇದಕ್ಕೆ ಆನ್ಸರು ವಿಧಿ ವಿಜ್ಞಾನ ಆಗಿರುತ್ತೆ, ಥರ್ಡ್ ಆಪ್ಷನ್ನು.
33ನೇ ಕ್ವಶನ್ನು ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಥರ್ಡ್ ಆಪ್ಷನ್ನು ಲೋಪಸಂಧಿ ಆಗಿರುತ್ತೆ. 34ನೇ ಕ್ವಶನ್ನು ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರು ಸೆಕೆಂಡ್ ಆಪ್ಷನ್ನು ಕಳುಹಿಸಿದ್ದಾರೆ. 35ನೇ ಕ್ವಶನ್ನು ಇಲ್ಲಿ ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು. ಸೂಚನೆ ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದ್ದಾರೆ. ಇದು ಪಜಲ್ ಥರ ಇರುತ್ತೆ. ಇದನ್ನು ನಾವು ಕರೆಕ್ಟಾಗಿ ವಾಕ್ಯ ರೂಪದಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಫೋರ್ತ್ ಆಪ್ಷನ್ ಆಗಿರುತ್ತೆ. 36ನೇ ಕ್ವಶನ್ನು ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ನೋಡೋದಾದರೆ ಥರ್ಡ್ ಆಪ್ಷನ್ ಆಗಿರುತ್ತೆ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗಿರುತ್ತೆ. 37ನೇ ಕ್ವಶನ್ನು 603857 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಥರ್ಡ್ ಆಪ್ಷನ್ ಆಗಿರುತ್ತೆ. 38ನೇ ಕ್ವಶನ್ನು ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಇದು ಥರ್ಡ್ ಆಪ್ಷನ್ ಆಹಾಹಾ ಸೂರ್ಯನಿಗೂ ಗ್ರಹಣವೇ ಅಂತ ಆಗುತ್ತೆ ಇದು. 39ನೇ ಕ್ವಶನ್ನು ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ ಆನ್ಸರ್ ನೋಡೋದಾದರೆ ಇದಕ್ಕೆ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. 3 ಮೊಳ ನೇಯ್ದರಂತೆ. 40ನೇ ಕ್ವಶನ್ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರು ಸೆಕೆಂಡ್ ಆಪ್ಷನ್ನು ಅರ್ಧ ವಿರಾಮ ಆಗಿರುತ್ತೆ. 41ನೇ ಕ್ವಶನ್ನು ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ ನೋಡೋದಾದರೆ ಇದಕ್ಕೆ ಆನ್ಸರು ಫಸ್ಟ್ ಆಪ್ಷನ್ ಆಗಿರುತ್ತೆ ವಕಾರಾಗಮ ಸಂಧಿ. 42ನೇ ಕ್ವಶನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಹುಡುಗ ರೂಢನಾಮ ಆಗುತ್ತೆ. ಹಾಗೆ ಹಾವಾಡಿಗ ಅಂತ ಕೇಳಿದ್ದಾರೆ ಅವರು. ಇದಕ್ಕೆ ಆನ್ಸರು ಫಸ್ಟ್ ಒನ್ ಆಗುತ್ತೆ ಅನ್ವರ್ಥನಾಮ ಇದು. 43ನೇ ಕ್ವಶನ್ನು ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನೋಡಿದರೆ ಥರ್ಡ್ ಆಪ್ಷನ್ನು ಎಳೆ ಪ್ಲಸ್ ಕರು ಎಳೆಗರು ಆಗುತ್ತೆ. 44ನೇ ಕ್ವಶನಲ್ಲಿ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ನಾವು ಥರ್ಡ್ ಆಪ್ಷನ್ ಆಗಿರುತ್ತೆ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. 45ನೇ ಕ್ವಶನ್ನು ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ನಾವು ಫೋರ್ತ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರಿಸಿ ಋಣ ಇದು ರೈಟ್ ಆನ್ಸರ್ ಆಗಿರುತ್ತೆ. 46ನೇ ಕ್ವಶನ್ನು ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಫೋರ್ತ್ ಆಪ್ಷನ್ ಆಗುತ್ತೆ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಇದಾಗುತ್ತೆ. 47ನೇ ಕ್ವಶನ್ನು ಆ ಪಟ್ಟಿಯಲ್ಲಿನ ತತ್ಸಮ ತದ್ಭವಗಳನ್ನ ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ನೋಡೋದಾದರೆ ನಾವು ಫಸ್ಟ್ ಆಪ್ಷನ್ ಆಗಿರುತ್ತೆ. 48ನೇ ಕ್ವಶನ್ನು ಇಲ್ಲಿ ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ನೋಡೋದಾದರೆ ನಾವು ಫೋರ್ತ್ ಆಪ್ಷನ್ ಆಗಿರುತ್ತೆ ತೆಗಳಿಕೆ ಬಿಕ್ಕಳಿಕೆ ಇದು ರೈಟ್ ಆನ್ಸರ್ ಆಗಿರುತ್ತೆ ಇದಕ್ಕೆ. 49ನೇ ಕ್ವಶನ್ನು ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ನೋಡೋದಾದರೆ ಇಲ್ಲಿ ಇದಕ್ಕೆ ಸೆಕೆಂಡ್ ಆಪ್ಷನ್ನು ನಾಗವರ್ಮ. 50ನೇ ಕ್ವಶನ್ನು ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಅಂತ ನೋಡೋದಾದರೆ ಇದಕ್ಕೆ ಸೆಕೆಂಡ್ ಒನ್ನು ಸಂಧ್ಯಕ್ಷರಗಳು. 51ನೇ ಕ್ವಶನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಫೋರ್ತ್ ಆಪ್ಷನ್ನು ವೀರೇಶ ಚರಿತೆ ಆಗಿರುತ್ತೆ. 52ನೇ ಕ್ವಶನ್ನು ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ನಾವು ರೈಟ್ ಆನ್ಸರ್ ನೋಡೋದಾದರೆ ಥರ್ಡ್ ಆಪ್ಷನ್ ಆಗಿರುತ್ತೆ ಇದು. 53ನೇ ಕ್ವಶನ್ನು ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲೂ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಫೋರ್ತ್ ಒನ್ ಆಗಿರುತ್ತೆ. ಫೋರ್ತ್ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. 54ನೇ ಕ್ವಶನ್ನು ವಿರುದ್ಧ ಪದವಲ್ಲದಲ್ಲದನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಫೋರ್ತ್ ಒನ್ ಆಗಿರುತ್ತೆ ಸಂಧ್ಯಾ ಸಂಜೆ ಇದು ಎರಡು ಸೇಮ್ ಸಮಾನಾರ್ಥಕ ಪದ ಆಗಿರುತ್ತೆ ಆದ್ದರಿಂದ ಇದು ಫೋರ್ತ್ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. 55ನೇ ಕ್ವಶನ್ನು ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ನೀವು ನೋಡ್ಕೊಳ್ಳಿ ಇಲ್ಲಿ ಕಾವ್ಯ ಕಬ್ಬ ಆಗುತ್ತೆ. ಈ ರೀತಿ ತತ್ಸಮ ತದ್ಭವಗಳನ್ನ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಇಲ್ಲಿ. 56ನೇ ಕ್ವಶನ್ನು ಮನೆಯ ತನಕ ಎನ್ನುವುದು ಯಾವ ಅವ್ಯಯಕ್ಕೆ ಬರುತ್ತೆ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಥರ್ಡ್ ಆಪ್ಷನ್ನು ತದ್ದಿತಾಂತಾವ್ಯಯ ಆಗುತ್ತೆ. 57ನೇ ಕ್ವಶನ್ನು ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಥರ್ಡ್ ಆಪ್ಷನ್ ಆಗಿರುತ್ತೆ ನೋಟ ಅನ್ನೋದು. 58ನೇ ಕ್ವಶನ್ನು ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಕೇಳಿದರೆ ಇಲ್ಲಿ 100 ಯುವಕರನ್ನು ಕೊಡಿ ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಸೆಕೆಂಡ್ ಆಪ್ಷನ್ ಆಗಿರುತ್ತೆ BADC ಅಂತ ಇದೆಯಲ್ಲ ಇದು. 59ನೇ ಕ್ವಶನ್ನು ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಥರ್ಡ್ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. 60ನೇ ಕ್ವಶನ್ನು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ಅಂತ ಕೇಳಿದರೆ ಇದಕ್ಕೆ ಸೆಕೆಂಡ್ ಆಪ್ಷನ್ ಆಗಿರುತ್ತೆ ಅರ್ಧ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. 61ನೇ ಕ್ವಶನ್ನು ಇಲ್ಲಿ ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಸೆಕೆಂಡ್ ಒಂದಾಗಿರುತ್ತೆ 5 9 8 6 7 ಇದಾಗಿರುತ್ತೆ.
62ನೇ ಕ್ವಶನ್ನು ತ, ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸೆಕೆಂಡ್ ಆಪ್ಷನ್ನು ಬಿ ಮತ್ತು ಸಿ ಆಗಿರುತ್ತೆ. 63ನೇ ಕ್ವಶನ್ ನೋಡೋದಾದರೆ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸೆಕೆಂಡ್ ಒನ್ ಆಗಿರುತ್ತೆ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ಇದಾಗಿರುತ್ತೆ. 64ನೇ ಕ್ವಶನ್ನು ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಫೋರ್ತ್ ಆಪ್ಷನ್ ಆಗಿರುತ್ತೆ. QSPTVRU ಇದಾಗಿರುತ್ತೆ. 65ನೇ ಕ್ವಶನ್ನು ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಇದಕ್ಕೆ ಫೋರ್ತ್ ಆಪ್ಷನ್ ಆಗಿರುತ್ತೆ ಆನ್ಸರು. ನೋಡ್ಕೊಳ್ಳಿ ನೀವು ಇದನ್ನು ಕಂಪ್ಲೀಟಾಗಿ. 66ನೇ ಕ್ವಶನ್ನು ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಥರ್ಡ್ ಆಪ್ಷನ್ ಆಗಿರುತ್ತೆ. ನೀವು ಕಂಪ್ಲೀಟಾಗಿ ಎಲ್ಲ ನೋಡ್ಕೊಳ್ಳಿ, ಥರ್ಡ್ ಆಪ್ಷನ್ ಆಗಿರುತ್ತೆ ಇದಕ್ಕೆ ಆನ್ಸರು. 67ನೇ ಕ್ವಶನ್ನು ಸಹ ಸೇಮ್ ಹಂಗೆ ಇದೆ. ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಲಿಂಗಗಳದ್ದು ಕ್ವಶನ್ ಕೇಳಿದ್ದಾರೆ ಲಿಂಗಗಳ ಮೇಲೆ. ಇದಕ್ಕೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. 68ನೇ ಕ್ವಶನ್ನು ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1 ಗಳು ಪ್ರತ್ಯಯವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2 ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ಹೇಳಿಕೆ 2 ಮಾತ್ರ ತಪ್ಪಾಗಿರುತ್ತೆ. 69ನೇ ಕ್ವಶನ್ನು ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿರುತ್ತೆ ಅಂತ ಕೇಳಿದರೆ ಇದು ಸೆಕೆಂಡು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿರುತ್ತೆ ಇದು. 70ನೇ ಕ್ವಶನ್ನು ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರು ನೀನು ಆಗಿರುತ್ತೆ. 71ನೇ ಕ್ವಶನ್ನು ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಕೇಳಿದರೆ ಇದಕ್ಕೆ ಫೋರ್ತ್ ಒನ್ನು ಬಂದಾನು ಆಗಿರುತ್ತೆ. 72ನೇ ಕ್ವಶನ್ನು ಆಪತ್ ಧರ್ಮ ಇದನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿರ್ತಾರೆ. ಇದಕ್ಕೆ ಫಸ್ಟ್ ಆಪ್ಷನ್ ಆಗಿರುತ್ತೆ. ಆಪತ್ ಪ್ಲಸ್ ಧರ್ಮ ಆಪತ್ ಧರ್ಮ ಆಗುತ್ತೆ. 73ನೇ ಕ್ವಶನ್ನು ಪಯಶಯನ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸೆಕೆಂಡ್ ಆಪ್ಷನ್ನು ಪಯಸ್ ಪ್ಲಸ್ ಶಯನ ಪಯಶಯನ ಆಗುತ್ತೆ. 74ನೇ ಕ್ವಶನ್ ನೋಡೋದಾದರೆ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕೇಳಿದರೆ ಇದು ಸಾಧಿತ ಧಾತು ಅಥವಾ ಸಕರ್ಮಕ ಧಾತು ಎರಡರಲ್ಲಿ ಯಾವುದಾದ್ರೂ ಆಗಿರುತ್ತೆ. ಇದೊಂದು ಡೌಟಲ್ಲಿದೆ. 75ನೇ ಕ್ವಶನ್ನು ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ ವಿಘಟಿಕ ವಿಗಳಿಕೆ ಆಗುತ್ತೆ. ಉದ್ಘೋಷಣೆ ಅಂತ ನೋಡೋದಾದರೆ ಇದು ಉಗ್ಗಡಣೆ ಆಗುತ್ತೆ ಫಸ್ಟ್ ಆಪ್ಷನ್ನು. 76ನೇ ಕ್ವಶನ್ನು ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಥರ್ಡ್ ಆಪ್ಷನ್ನು ಪೋರ್ಚುಗೀಸ್ ಆಗಿರುತ್ತೆ. 77ನೇ ಕ್ವಶನ್ ನೋಡೋದಾದರೆ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ಅಂತ ಕೇಳಿದರೆ ಇದಕ್ಕೆ ಫೋರ್ತ್ ಒನ್ನು ಗುಣವಾಚಕ ಆಗಿರುತ್ತೆ. 78ನೇ ಕ್ವಶನ್ನು ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಫಸ್ಟ್ ಒನ್ ಆಗಿರುತ್ತೆ. ಹೇಳಿಕೆ ಸರಿ, ಹಾಗೆ ಸಮರ್ಥನೆಯೂ ಸರಿಯಾಗಿರುತ್ತೆ ಇದರಲ್ಲಿ. 79ನೇ ಕ್ವಶನ್ನು ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ನೋಡೋದಾದರೆ ಥರ್ಡ್ ಆಪ್ಷನ್ ಆಗಿರುತ್ತೆ. ಉತ್ಪ್ರೇಕ್ಷಕಾಲಂಕಾರ ಆಗಿರುತ್ತೆ ಇದು. 80ನೇ ಕ್ವಶನ್ ನೋಡೋದಾದರೆ ಕರ್ಮಣಿ ಈ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತೆ ಅಂತ ಕೇಳಿದರೆ ಇದಕ್ಕೆ ಯಾವುದೇ ರೀತಿ ಲಿಂಗ ನಿರ್ಬಂಧ ಇಲ್ಲ ಅಂದರೆ ಫೋರ್ತ್ ಆಪ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. 81ನೇ ಕ್ವಶನ್ನು ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಅಂತ ಕೇಳಿದರೆ ಇದಕ್ಕೆ ಫಸ್ಟ್ ಒನ್ ಆನ್ಸರ್ ಆಗಿರುತ್ತೆ ಮಾಡಿರಿ. 82ನೇ ಕ್ವಶನ್ನು ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದರೆ ಇದಕ್ಕೆ ಆನ್ಸರು ಥರ್ಡ್ ಆಪ್ಷನ್ನು ಅಹಿ ಉರಗ ಆಗಿರುತ್ತೆ. 83ನೇ ಕ್ವಶನ್ ನೋಡೋದಾದರೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಅಥವಾ ತಪ್ಪಾಗಿರುವುಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಫೋರ್ತ್ ಆಪ್ಷನ್ ಆಗಿರುತ್ತೆ. ಡಿ ಮಾತ್ರ ತಪ್ಪಾಗಿರುತ್ತೆ ಇದರಲ್ಲಿ. 84ನೇ ಕ್ವಶನ್ನು ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಫೋರ್ತ್ ಆಪ್ಷನ್ ಆಗಿರುತ್ತೆ. ಎ ಮತ್ತು ಸಿ ಮಾತ್ರ ಸರಿಯಾಗಿರುತ್ತೆ ಇದರಲ್ಲಿ. ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ ಇದನ್ನು. 85ನೇ ಕ್ವಶನ್ನು ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಥರ್ಡ್ ಆಪ್ಷನ್ನು ಗಮಕ ಸಮಾಸ ಹಾಗೆ ಕರ್ಮಧಾರೆಯ ಸಮಾಸಗಳಲ್ಲಿ ಕಂಡುಬರುವುದಿಲ್ಲ. 86ನೇ ಕ್ವಶನ್ನು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ನೋಡೋದಾದರೆ ನಾವು ಫೋರ್ತ್ ಆಪ್ಷನ್ ಆಗಿರುತ್ತೆ. 87ನೇ ಕ್ವಶನ್ನು ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಥರ್ಡ್ ಆಪ್ಷನ್ ಆನ್ಸರ್ ಆಗಿರುತ್ತೆ ಆಶೀರ್ವಚನ. 88ನೇ ಕ್ವಶನ್ ನೋಡೋದಾದರೆ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಫಸ್ಟ್ ಒನ್ ಆಗಿರುತ್ತೆ. ಎ ಮತ್ತು ಡಿ ಆಗಿರುತ್ತೆ.
89ನೇ ಕ್ವಶನ್ನು ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಥರ್ಡ್ ಆಪ್ಷನ್ 3 ಆಗಿರುತ್ತೆ. 3 ವ್ಯಂಜನಗಳನ್ನ ನೋಡ್ಬೋದಾಗಿದೆ ನಾವಿಲ್ಲಿ. 90ನೇ ಕ್ವಶನ್ನು ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ 4th ಆಪ್ಷನ್ ಆಗಿರುತ್ತೆ ಅಂತರಂಗ. 91ನೇ ಕ್ವಶನ್ನು ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಜ್ಞಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಥರ್ಡ್ ಆಪ್ಷನ್ ಆನ್ಸರ್ ಆಗಿರುತ್ತೆ ಇತು ಅನ್ನುವಂಥದ್ದು. 92ನೇ ಕ್ವಶನ್ನು ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸೆಕೆಂಡ್ ಆಪ್ಷನ್ನು ಆದಿತ್ಯ ಪ್ಲಸ್ ಉದಯಂ ಆಗಿರುತ್ತೆ. 93ನೇ ಕ್ವಶನ್ನು ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ನೋಡೋದಾದರೆ ಥರ್ಡ್ ಆಪ್ಷನ್ ಆಗಿರುತ್ತೆ. ಎ ಮತ್ತು ಸಿ ಮಾತ್ರ ಸರಿಯಾಗಿರುತ್ತೆ ಇದರಲ್ಲಿ. 94ನೇ ಕ್ವಶನ್ನು ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು ಅಂತ ಕೇಳಿದರೆ ಇದಕ್ಕೆ 4th ಆಪ್ಷನ್ನು ದೊಡ್ಡವನು ಪ್ಲಸ್ ಹುಡುಗ ಆಗಿರುತ್ತೆ. 95ನೇ ಕ್ವಶನ್ನು ಇವುಗಳಲ್ಲಿ ಯಾವುದು ಅಥವಾ ಯಾವುವು KS ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಗಳಲ್ಲ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ನೋಡೋದಾದರೆ 4th ಆಪ್ಷನ್ ಆಗಿರುತ್ತೆ. ಸಿ ಮಾತ್ರ ಆಗಿರುತ್ತೆ. 96ನೇ ಕ್ವಶನ್ನು ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದಕ್ಕೆ ಆನ್ಸರು 4th ಆಪ್ಷನ್ನು ಸಾಮಾನ್ಯ ವಾಕ್ಯ ಆಗಿರುತ್ತೆ ಇದು. 97ನೇ ಕ್ವಶನ್ನು ಈ ಕೆಳಗಿನ ಪದಗಳ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಕೇಳಿದರೆ ಇದಕ್ಕೆ 4th ಆಪ್ಷನ್ ಆಗುತ್ತೆ. ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಅಂತ ಇದೆಯಲ್ಲ ಇದು ಆನ್ಸರ್ ಆಗಿರುತ್ತೆ. 98ನೇ ಕ್ವಶನ್ನು ಕುಲಾಲ ಚಕ್ರ ಎಂಬ ಪದದ ಅರ್ಥ ಕೇಳಿದರೆ ಇದಕ್ಕೆ ಫಸ್ಟ್ ಒನ್ ಆಗುತ್ತೆ. ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನವನ್ನೇ ನಾವು ಕುಲಾಲ ಚಕ್ರ ಅಂತ ಕರೆಯಲಾಗುತ್ತೆ. 99ನೇ ಕ್ವಶನ್ನು ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ನಾವು ಥರ್ಡ್ ಆಪ್ಷನ್ ಆಗಿರುತ್ತೆ. ಲಾಸ್ಟ್ ಕ್ವಶನ್ ನೋಡೋದಾದರೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ನೋಡೋದಾದರೆ ಇದು ಥರ್ಡ್ ಆಪ್ಷನ್ನು ನೀಳ್ಗತೆಗೆ ಸೇರಲಾಗಿರುತ್ತದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟ ಆಗಿರುತ್ತೆ ನಿಮ್ಮ ಕೀ ಆನ್ಸರು. ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಿಮ್ದು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.